ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯು ಅತ್ಯಂತ ಭಾವನಾತ್ಮಕ ಕ್ಷಣಗಳು ಹಾಗೂ ಕೌಟುಂಬಿಕ ರಹಸ್ಯವೊಂದನ್ನು ಬಯಲಾಗುವ ಸನ್ನಿವೇಶಕ್ಕೆ ಬಂದು ನಿಂತಿದೆ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಭೂಮಿಯ ಅತ್ತೆ ಅತ್ಯಂತ ಸಂತೋಷದಿಂದ ಭೂಮಿಯನ್ನು ತಬ್ಬಿಕೊಂಡು ತನ್ನ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಭೂಮಿ, ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ, ಕೊನೆಗೂ ನೀನು ಹೇಳಿದಂತೆಯೇ ಮಾಡಿಬಿಟ್ಟೆ. ನನ್ನನ್ನು ಮತ್ತು ನಮ್ಮ ಅತ್ತೆಯನ್ನು ಕೊನೆಗೂ ಒಂದಾಗಿಸಿಬಿಟ್ಟೆ. ನಿನಗೆ ಏನು ಕೊಟ್ಟು ನಿನ್ನ ಋಣ ತೀರಿಸಬೇಕು ಅಂತಲೇ ನನಗೆ ಗೊತ್ತಾಗುವುದಿಲ್ಲ ಅಂತ ಹೇಳಿ ಸಂಗೀತ ಅವರು ಭಾವುಕರಾಗ್ತಾರೆ. ಅದಕ್ಕೆ ಭೂಮಿ ನಗ್ತಾ ಇರಬೇಕಾದ್ರೆ ಶ್ರಾವಣ ಅವರು ಹೇಳ್ತಾರೆ, ನಿನ್ನ ಮಗನನ್ನೇ ಅವರಿಗೆ ಕೊಟ್ಟಿದೆಯಲ್ಲ ಅಕ್ಕ, ಅದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ತೀಯಾ ಅಂತ ಹೇಳಿ ಪ್ರೀತಿಯಿಂದ ಹೇಳ್ತಾರೆ. ಈ ಕಡೆ ಮನೆಯ ಹಿರಿಯರು ಇವರ ಪ್ರೀತಿಯನ್ನು ಕಂಡು ಸಂತೋಷ ಪಡ್ತಾರೆ. ಆಗ ಸಂಗೀತ ಹೇಳ್ತಾರೆ, ನನ್ನ ಮಗ ಸೊಸೆ ಯಾವಾಗಲೂ ಚೆನ್ನಾಗಿರಬೇಕು, ಈಗಷ್ಟೇ ಅಲ್ಲ 7 ಜನ್ಮಕ್ಕೂ ಇವರಿಬ್ಬರೇ ಗಂಡ ಹೆಂಡತಿ ಆಗಿರಬೇಕು ಎಂದು ಹಾರೈಸ್ತಾ ಇಬ್ಬರಿಗೂ ಯಾವುದೇ ಕೆಟ್ಟ ದೃಷ್ಟಿ ತಾಗದಿರಲಿ ಎಂದು ದೃಷ್ಟಿ ತೆಗಿತಾ ಇರ್ತಾರೆ. ಈ ಕಡೆ ಮನೆಯಲ್ಲಿರೋರು ಸಂತೋಷದಿಂದ ಇರಬೇಕಾದ್ರೆ ಈ ಕಡೆ ಸತ್ಯನ ಆಘಾತಕಾರಿ ಮಾತು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಈ ಕಡೆ 7 ಜನ್ಮ ದಾಂಪತ್ಯ ಬಗ್ಗೆ ಮಾತನಾಡುತ್ತಾ ಖುಷಿಯಾಗಿರಬೇಕಾದ್ರೆ ಸತ್ಯ ಅವರು ತಣ್ಣಗೆ ಒಂದು ಕಟು ಸತ್ಯವನ್ನು ಹೇಳ್ತಾರೆ. ಏನಂದರೆ, ಮೊದಲು ಈ ಜನ್ಮದಲ್ಲಿ ಗಂಡ ಹೆಂಡತಿಯಾಗಿ ಬದುಕಲಿ, ಆಮೇಲೆ ಮುಂದಿನ ಜನ್ಮದ ಬಗ್ಗೆ ನೋಡಿಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಇಡೀ ಕ್ಷಣ ಆ ಕುಟುಂಬಕ್ಕೆ ಒಂದು ಆಘಾತವನ್ನುಂಟು ಮಾಡುತ್ತದೆ. ಈ ಕಡೆ ಭೂಮಿ ಮತ್ತು ಅಜಿತ್ ನಡುವೆ ನಡೆದಿರುವುದು ಕೇವಲ ಒಂದು ಒಪ್ಪಂದದ ಮದುವೆ ಎಂಬ ಕಹಿ ಸತ್ಯ ಎಲ್ಲರ ಮುಂದೆ ಬಯಲಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಬೇಕು. ಈ ಕಡೆ ಮನೆಯವರಿಗೆ ಭೂಮಿ ಮತ್ತು ಅಜಿತ್ ಮದುವೆ ಆಗಿರೋದು ಕಾಂಟ್ರಾಕ್ಟ್ ಮ್ಯಾರೇಜು ಅನ್ನೋದು ಗೊತ್ತಾಗತ್ತಾ? ಸತ್ಯ ಅವರು ಏನಾದರೂ ಹೇಳ್ತಾರಾ, ಇಲ್ಲ ಈಗ ಸತ್ಯ ಅವ್ರು ಹೇಳಿದ್ದನ್ನು ಹೇಗೆ ಭೂಮಿ ಮತ್ತು ಅಜಿತ್ ಬದಲಾವಣೆ ಮಾಡ್ತಾರೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.